ಇವತ್ತು 30 ಡೇಸ್ ಚಾಲೆಂಜ್ ಅಲ್ಲಿ ನಮ್ದು ಡೇ 2. ನಾವೆಲ್ಲ ಮನುಷ್ಯರಾಗಿ ಹೆಲ್ತಿ ಫುಡ್ಗಿಂತ ಜಂಕ್ ಫುಡ್ ಇಷ್ಟ ಆಗುತ್ತೆ, ವಾಟರ್ಗಿಂತ ಡ್ರಿಂಕ್ಸು ಪ್ಲಸ್ ಸೋಡಾಸೇ ಇಷ್ಟ ಆಗುತ್ತೆ, ಹಂಗೆ ಒಳ್ಳೆ ಮಾತ್ಗಿಂತ ಕೆಟ್ಟ ಮಾತೇ ತುಂಬಾ ಇಷ್ಟ ಆಗುತ್ತೆ. ಒಂದು ಈವೆಂಟ್ ಅಲ್ಲಿ ಆಕ್ಟರ್ ಮಾತಾಡಿರೋ ಸಿಚುವೇಶನ್ ಆಗಿರ್ಬೋದು, ಅದಕ್ಕೆ ರಿಯಾಕ್ಷನ್ ವಿಡಿಯೋ ಆಗಿ ಒಬ್ಬ ಯೂಟ್ಯೂಬರ್ ಮಾತಾಡಿರೋದಾಗಿರ್ಬೋದು, ಅವ್ರ ಇಂಟೆನ್ಷನ್ ಸ್ವಲ್ಪ ಜನ ಇಷ್ಟ ಆಗುತ್ತೆ, ಸ್ವಲ್ಪ ಜನ ಇಷ್ಟ ಆಗಲ್ಲ. ಇವಾಗ ಪ್ರೆಸೆಂಟ್ ಸೋಷಿಯಲ್ ಮೀಡಿಯಾದಲ್ಲೂ ಅದೇ ನಡೀತಿರೋದು. ಒಬ್ಬ ಒಳ್ಳೆ ಕಂಟೆಂಟ್ ಕೊಟ್ಟು ಒಳ್ಳೆ ನಾಲೆಜ್ ಕೊಟ್ಟರು ಅವನಿಗೆ ರೀಚ್ ಇರಲ್ಲ, ಪ್ಲಸ್ ಹಂಗೆ ನೆಗೆಟಿವ್ ಟಾಕ್ಸ್ ತುಂಬಾ ಇರುತ್ತೆ. ಅದೇ ಇನ್ನೊಬ್ಬ ಬಂದ ಅವ್ನ ವಿಡಿಯೋಸ್ ಅಲ್ಲಿ ಕಂಟೆಂಟೇ ಇರಲ್ಲ, ಬಟ್ ಆದ್ರೆ ಅವ್ನಿಗೆ ಒಳ್ಳೆ ರೀಚ್ ಇರುತ್ತೆ, ಒಳ್ಳೆ ಟಾಕ್ಸ್ ಇರುತ್ತೆ. ಇವಾಗ ಪ್ರೆಸೆಂಟ್ ನಮ್ ಜನರೇಷನ್ ಹೆಂಗೆ ಇದು ಗೊತ್ತಾ, ಪಾಸಿಟಿವ್ ಬೆಲ್ಸಿ ಅಂದ್ರೆ ಎಲ್ಲರೂ ನೆಗೆಟಿವ್ ಬೆಲ್ಸಕ್ಕೆ ನೋಡ್ತಾರೆ. ನಾವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಆಗಿರ್ಬೋದು, ಇಲ್ಲ ಒಂದು ಲಾರ್ಜ್ ಗ್ರೂಪ್ ಆಫ್ ಆಡಿಯನ್ಸ್ ಮುಂದೆ ಮಾತಾಡೋವಾಗಿರ್ಬೋದು, ಕಂಟ್ರೋಲ್ ಆಗಿರ್ಬೇಕು. ಯಾಕಂದ್ರೆ ನಮ್ಮನ್ನ ನೋಡಿ ಕಲಿಯೋರು ತುಂಬಾ ಜನ ಇರ್ತಾರೆ. ಅಂಡ್ ಮೋರ್ ಓವರ್ ಅದು ಒಂದಿನ ಅಲ್ಲ ಒಂದಿನ ನಮ್ಗೆ ಫ್ಯೂಚರ್ ಅಲ್ಲಿ ಪ್ರಾಬ್ಲಮ್ ತಂದ್ಕೊಡೋ ಚಾನ್ಸಸ್ ಇದೆ.